ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾನು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋನ ದಯವಿಟ್ಟು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೂ ಈಸಿ ಆಗುತ್ತೆ ಮಾಡೋಕ್ಕೆ. ನೋಡಿ, ಇವಾಗ ನಾನು ಫಸ್ಟಿಗೆ ಮೊದಲಿಗೆ ತೊಗರಿಬೇಳೆನ ಹಾಕಿ ಒಂದು 5 ನಿಮಿಷ ನಾನಿಲ್ಲಿ ಕುಕ್ಕರಲ್ಲಿ ಹಂಗೆ ಬೇಯಿಸಿದ್ದೆ, ಮುಚ್ಚಿರಲಿಲ್ಲ, ಹಂಗೆ ಬೇಯಿಸಿ ನೆಕ್ಸ್ಟು ನಾನು ಇದಕ್ಕೆ ಅಕ್ಕಿನ ಹಾಕ್ಬಿಟ್ಟು ಬೇಯಿಸಿದ್ದೀನಿ. ಒಂದು ವಿಸಲ್ ಹೊಡೆಸಿದ್ರೆ ಸಾಕು. ಇವಾಗ ನೋಡಿ ನಾನು ಇದಕ್ಕೆ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು, ನೆಕ್ಸ್ಟು ಆಲೂಗೆಡ್ಡೆ ಹಾಕಿದ್ದೀನಿ. ನಿಮಗೆ ಯಾವ ಬೇಕಾದರೂ ತರಕಾರಿನ ಹಾಕ್ಬೋದು. ನನ್ನ ಮನೇಲಿ ಇಷ್ಟಿತ್ತು ಅದನ್ನೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಒಂದು ವಿಸಲ್ ಹೊಡೆಸಿದ ಮೇಲೆ ಅಕ್ಕಿ ಬೇಳೆ, ಆಮೇಲೆ ನೀವು ಈ ರೀತಿ ತರಕಾರಿನ ನೀಟಾಗಿ ತೊಳೆದ್ಬಿಟ್ಟು ಸೇರಿಸ್ಬಿಟ್ಟು ಮತ್ತೆ ಒಂದು ವಿಸಲ್ ಹೊಡೆಸ್ಬಿಟ್ರೆ ತುಂಬ ಚೆನ್ನಾಗಿ ಬೆಂದೋಗುತ್ತೆ. ಬೆಂದರೆ ಚೆನ್ನಾಗಿರುತ್ತೆ. ಇದು ಮೆತ್ತಗಾಗಬೇಕು ನೀಟಾಗಿ, ಅಕ್ಕಿ ಬೇಳೆ ಎಲ್ಲ ನೀಟಾಗಿ ಮೆತ್ತಗಾದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೆ ಇಲ್ಲಿ ಕುಕ್ಕರಿಗೆ ಹಾಕಿ ವಿಸಲ್ ಹೊಡೆಸ್ತಿದ್ದೀನಿ. ನೋಡಿ, ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಗ ನೋಡಿರಿ ಇಲ್ಲಿ ಅಕ್ಕಿ ಯಾವ ರೀತಿ ಬೆಂದಿದೆ ಅಂತ ಕಾಣಿಸ್ತಾ ಇದೆ ನಿಮಗೆ. ಈ ರೀತಿ ಸಾಫ್ಟಾಗಿ ಒಂದು ವಿಸಲ್ ಹೊಡೆಸಿದ್ರೆ ಈ ರೀತಿ ಬೇಯುತ್ತೆ. ನೆಕ್ಸ್ಟು ನಾನಿವಾಗ ಅದು ಬೇಯ್ತಾ ಇದೆ. ಈ ಕಡೆ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಇಟ್ಕೊತಿದ್ದೀನಿ ಒಗ್ಗರಣೆ ಮಾಡ್ಕೊಳಕ್ಕೆ. ಅದು ಬೇಯೋ ಅಷ್ಟರಲ್ಲಿ ಇದು ಒಗ್ಗರಣೆ ಮಾಡಿಬಿಟ್ರೆ ಬೇಗನೆ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ ನೋಡಿ, ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಬಾಣಲಿಗೆ. ನೋಡಿರಿ, ಇಲ್ಲಿ ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಅದು ಬೆಂದಿದೆ. ಬೆಂದಾದಮೇಲೆ ನಾನು ಈ ರೀತಿ ಸಾಫ್ಟಾಗಿ ಬೇಯಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ. ಯಾಕಂದರೆ ಕುಕ್ಕರಲ್ಲಿ ಆಗಲ್ಲ ನೆಕ್ಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಅಂತೇಳಿ ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಇವಾಗ ನೋಡಿ ಎಣ್ಣೆ ಕಾದಿದೆ. ಇದಕ್ಕೆ ನಾನಿವಾಗ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ನೆಕ್ಸ್ಟು ಇಲ್ಲಿ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಒಣಮೆಣ್ಸಿನ್ಕಾಯಿ, ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಮೆಣ್ಸಿನ್ಕಾಯಿ ಹಾಕಿ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ ಇದು, ಅದಕ್ಕೆ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ನೆಕ್ಸ್ಟು ಶೇಂಗಾ ಬೀಜ ಹಾಕಿದ್ದೀನಿ ನೋಡಿ. ಕರಿಬೇವು ಸೊಪ್ಪು ಮತ್ತು ಶೇಂಗಾ ಬೀಜ, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಈರುಳ್ಳಿ ನೋಡಿ ಇಷ್ಟು ಹಾಕಿ ಇವಾಗ ನೀಟಾಗಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ನೀಟಾಗಿ ಫ್ರೈ ಆದರೆ ನೆಕ್ಸ್ಟ್ ನಾವು ಇನ್ನೇನೇನಿರುತ್ತೆ ಅದನ್ನೆಲ್ಲ ಹಾಕೋಬೋದು. ಇವಾಗ ನೋಡಿ ಇದು ಫ್ರೈ ಆಗ್ತಿದೆ. ನೀವು ಹಸಿಮೆಣ್ಸಿನ್ಕಾಯಿ ಬೇಕಂದ್ರೂ ಹಾಕ್ಬೋದು, ಇಲ್ಲ ಒಣಮೆಣ್ಸಿನ್ಕಾಯಿ ಬೇಕಂದ್ರೂ ಹಾಕ್ಬೋದು. ನಮಗೆ ಇದು ಒಣಮೆಣ್ಸಿನ್ಕಾಯಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಾಕಿದ್ದೀನಿ ನೋಡಿ. ಇದು ಎಲ್ಲ ಫೈನಲಾಗಿ ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು 2ರಿಂದ 3 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಿಬಿಟ್ರೆ ನಮಗೆ ಅರ್ಧ ಕೆಲಸ ಮುಗ್ದಂಗೆ ನೋಡಿ. ಇವಾಗ ನೀಟಾಗಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಬಿಟ್ರೆ ಸರಿಯಾಗುತ್ತೆ ನೋಡಿ. ಇದು ಫ್ರೈ ಆಗ್ತಾಯಿದೆ. ಶೇಂಗಾ ಬೀಜ, ಇಲ್ಲಿ ನೀವು ಕ್ಯಾಪ್ಸಿಕಮ್ ಬೇಕಾದ್ರೂ ಕ್ಯಾಪ್ಸಿಕಮ್ ಹಾಕ್ಬೋದು. ಕ್ಯಾಪ್ಸಿಕಮ್ ಇಲ್ಲ ಅಂದರೆ ಬೇಡ, ಇದ್ದರೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೆ ಹಾಕಿಲ್ಲ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಈ ರೀತಿಯೇ ಮಾಡಿ, ಪರವಾಗಿಲ್ಲ, ಇದ್ದರೆ ಹಾಕಿ ಅಂತ ಹೇಳ್ತಾ ಇರೋದು ನೋಡಿ. ಇದು ಫೈನಲಾಗಿ ನೀಟಾಗಿ ಎಲ್ಲ ಫ್ರೈ ಆಗಿದೆ. ಇವಾಗ ನಾವು ಒಂದು ಸ್ವಲ್ಪ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಮಸಾಲೆ ಎಲ್ಲ ಹಾಕಬೇಕು. ಇವಾಗ ನೋಡಿರಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಬಿಡಿ, ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗುತ್ತೆ. ನೆಕ್ಸ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಆಮೇಲೆ ಗರಂ ಮಸಾಲ ಹಾಕಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಪೌಡ್ರ್ ಹಾಕಬೇಕಾದ್ರೂ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇಲ್ಲ ಅಂದರೆ ತಳ ಹಿಡಿದ್ಬಿಡುತ್ತಲ್ಲ, ಆವಾಗ ಚೆನ್ನಾಗಿರಲ್ಲ ನೋಡಿ. ಅರಿಶಿನ ಪುಡಿ ಆದಮೇಲೆ ನಾನು ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. MTR ಬಿಸಿಬೇಳೆಬಾತ್ ಪೌಡ್ರು ನಿಮ್ಮ ಮನೇಲಿ ಯಾವುದಿರುತ್ತೋ ನೀವು ಅದು ಹಾಕಿ. ಒಂದು ಹಾಕಿದರೆ ಸಾಕು, ಅದೇ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ. ಇದು ಬಿಸಿಬೇಳೆಬಾತನ್ನ ಇವಾಗ ಇದನ್ನು ಎಲ್ಲ ನೀಟಾಗಿ ಫ್ರೈ ಮಾಡಿಬಿಟ್ಟು
ನೋಡಿ ಈ ರೀತಿ ಫ್ರೈ ಮಾಡಬೇಕು. ಇವಾಗ ನೆಕ್ಸ್ಟು ನಾವು ಏನು ಮಾಡಬೇಕಂದ್ರೆ ಇದು ಸೀದೋಗ್ಬಿಡುತ್ತೆ. ಸ್ವಲ್ಪ ನಾವು ಇದಕ್ಕೆ ನೀರನ್ನ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಏನು ಬೇಡ. ಒಂದು ಟೀ ಗ್ಲಾಸ್ನಲ್ಲಿ ಒಂದು ಲೋಟ ಹಾಕಿದರೆ ಸಾಕು. ಇಲ್ಲ ನಿಮಗೆ ಇನ್ನೂ ಬೇಕಂದರೆ ನೀವು ಹಾಕ್ಬೋದು. ಇವಾಗ ನೋಡಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಾವು ಅಕ್ಕಿ ಬೇಯಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಸೊ ನಮಗಿಲ್ಲಿ ನೋಡಿ ಉಪ್ಪು ಹಾಕೋಬೇಕು, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ, ಬೆಲ್ಲದ ಪುಡಿ. ಮತ್ತು ನೆಕ್ಸ್ಟು ಹುಣಸೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಇಲ್ಲಿ. ಒಂದು ಸ್ವಲ್ಪ ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸ, ಹುಣಸೆಹಣ್ಣು ಹಾಕ್ಬಿಟ್ಟು ಇದಕ್ಕೆ ಆ್ಯಡ್ ಮಾಡಬೇಕು. ಆವಾಗ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಂಗೆ ಕುದೀಲಿ. ಈಗ ನೋಡಿ ಇಲ್ಲಿ ಅನ್ನ ಇದು ನೀಟಾಗಿ ಆಗಿದೆ, ಇದು ಮೆತ್ತಗಾಗಿದೆ. ಇದು ಇಷ್ಟ ಆದರೆ ಸಾಕು. ನಾನು ಒಂದು ಪಾತ್ರೆಯಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ, ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಆಗಬೇಕು ಇದು. ನಾನು ಸ್ವಲ್ಪ ಬಿಸಿಗೆ ಇಟ್ಟಿದ್ದೀನಿ. ಇವಾಗ ನಾವು ರೆಡಿ ಮಾಡಿರ್ತೀವಲ್ಲ ಮಸಾಲೆ, ಅದನ್ನೆಲ್ಲ ನಾವು ಇದಕ್ಕೆ ಸೇರಿಸ್ಬೇಕು. ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು 5 ನಿಮಿಷ ಇದನ್ನು ಕುದಿಸ್ಬೇಕು. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಬಿಟ್ಟು ಇದಕ್ಕೆ ನೀವು ಹಾಕ್ರಿ. ನಾನು ಆಲ್ರೆಡಿ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ, ಅದು ವೀಡಿಯೋ ಮಾಡಬೇಕಿತ್ತು. ಸೊ ಅದು ತೋರ್ಸೋಕ್ಕಾಗ್ತಿಲ್ಲ. ಇವಾಗ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿ, ಇಲ್ಲಾಂದರೆ ಮುಂಚೆನಾದರೂ ಸೇರಿಸ್ಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ. ಈ ಥರ ಸ್ಮೂತಾಗಿ ಸಾಫ್ಟಾಗಿ ಬೆಂದಿರಬೇಕು ಅಕ್ಕಿ ಮತ್ತು ಬೇಳೆ. ಆವಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಮನೇಲೆಲ್ಲ ತಿಂತಾರೆ. ನಮ್ಮ ಮನೇಲಂತೂ ಬೆಳಗ್ಗೆನೇ ಇದು ಅಷ್ಟು ಖಾಲಿಯಾಗಿತ್ತು. ನನಗಂತೂ ತುಂಬ ಖುಷಿಯಾಯಿತು. ನಾವೇನಾದರೂ ಅಡುಗೆ ಮಾಡಿದರೆ ಯಾರಾದರೂ ಚೆನ್ನಾಗಿದೆ ಅಂತ ತಿಂದರೆ ಎಷ್ಟು ಖುಷಿಯಾಗುತ್ತಲ್ವ. ನನಗೂ ಅಷ್ಟೇ ತುಂಬ ಖುಷಿಯಾಯಿತು. ನಮ್ಮ ಹಸ್ಬೆಂಡು 3 ಟೈಮ್ ತಿಂದರು ಇದನ್ನು. ಯಾವತ್ತೂ ಅಷ್ಟೊಂದು ತಿಂದಿರಲಿಲ್ಲ, ಇವತ್ತು ತಿಂದಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು. ಸೊ ನೀವು ಈ ಥರ ಮಾಡಿ, ನಿಮಗೆ ಇಷ್ಟ ಆದರೂ ಹೇಗಿತ್ತು ಅಂತ ಕಾಮೆಂಟ್ ಮಾಡಿದರೆ ನಿಮಗೂ ಎಷ್ಟು ಖುಷಿಯಾಗುತ್ತೆ ಅಂತ ನೋಡಿ. ಮತ್ತು ಇದು ಯಾವ ರೀತಿ ಇತ್ತು ಅಂತ ನೀವು ಟ್ರೈ ಮಾಡಿಬಿಟ್ಟು ಲಾಸ್ಟಿಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಫೈನಲಾಗಿ ನಮ್ಮದು ಬಿಸಿಬೇಳೆಬಾತು ರೆಡಿ ಆಗಿದೆ. ನೆಕ್ಸ್ಟು ನಾವು ಇದನ್ನು ಬೂಂದಿ ಖಾರ ಬರುತ್ತಲ್ಲ, ಅದ್ರ ಜೊತೆಗೆ ಹಾಕೊಂಡು ತಿಂದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾನಿಲ್ಲಿ ಒಂದು ಬೌಲಲ್ಲಿ ಹಾಕಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ನೋಡಿ ಇಲ್ಲಿ ಖಾರ ಸೇರಿಸ್ತಾ ಇದ್ದೀನಿ. ಈ ರೀತಿ ನೋಡಿರಿ ಸಾಫ್ಟಾಗಿ ಬೆಂದಿದೆ. ಇದು ತೀರಾ ಗಟ್ಟಿ ಆಗ್ಬಾರ್ದು, ಸ್ವಲ್ಪ ತೆಳುವಾಗೇ ಇರಬೇಕು, ಅವಾಗ ಚೆನ್ನಾಗಿರುತ್ತೆ. ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಲವ್ ಯು ಆಲ್. ಟೇಕ್ ಕೇರ್.